ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಈಗಾಗಲೇ ಪಾರ್ಟ್ 1 ಅಂತಕ್ಕಂಥ ವಿಡಿಯೋದಲ್ಲಿ ನಾನು 1 ಮಾರ್ಕ್ಸಿಗೆ ಬರುವಂಥ ಪ್ರಮುಖ ಪ್ರಶ್ನೆಗಳನ್ನು ಹೇಳಿದ್ದೇನೆ. ಅದೇ ರೀತಿಯಾಗಿ ಪಾರ್ಟ್ 2 ಅಲ್ಲಿಯೂ ಕೂಡ 1 ಮಾರ್ಕ್ಸಿಗೆ ಬರುವಂಥ ಪ್ರಮುಖ ಪ್ರಶ್ನೆಗಳನ್ನು ಹೇಳ್ತೇನೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ ಇಲ್ಲಿ 1 ಮಾರ್ಕ್ಸಿನ ಪ್ರಶ್ನೆ ಅದ ನೋಡ್ರಿ. 6, x, 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಕತ್ತಾರೆ. ಇಲ್ಲಿ ನೋಡ್ರಿ, ಆಪ್ಷನ್ ಎ ಏನದ 10 ಅದ, ಆಪ್ಷನ್ ಬಿ 20 ಅದ, ಆಪ್ಷನ್ ಸಿ 18 ಅದ, ಆಪ್ಷನ್ ಡಿ ಏನದ 12 ಅದ. ಈ ರೀತಿ ಏನಾರ ಕ್ವಶನ್ ಕೇಳಿದ್ರಂದ್ರ ನೀವು ಏನು ಮಾಡ್ಬೇಕಂದ್ರೆ ಕೊನೆಯ 2 ಪದಗಳನ್ನು ಏನು ಮಾಡ್ಬೇಕು, ಮೊದಲು ಕೂಡಿಸ್ಬೇಕು. ಅಂದ್ರೆ 6 ಮತ್ತು 14 ಕೂಡಿಸ್ಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಈ ರೀತಿ ಕ್ವಶನ್ ಕೊಟ್ರಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಕೊನೆಯ 2 ಪದಗಳನ್ನು ಕೂಡಿಸ್ಬೇಕು, ಡಿವೈಡೆಡ್ ಬೈ 2 ಮಾಡ್ರಿ. ಅವಾಗ ಏನು ಬರ್ತದೆ, ನಿಮ್ಮದು ಎಕ್ಸ್ ನ ಬೆಲೆ ಬರ್ತದೆ. ಕೊನೆಯ 2 ಪದಗಳು ಯಾವ್ಯಾವ ನೋಡ್ರಿ, 6 + 14 ಡಿವೈಡೆಡ್ ಬೈ 2 ಮಾಡ್ರಿ. ನೆಕ್ಸ್ಟ್ ನೋಡ್ರಿ, 6ಕ್ಕೆ 14 ಕೂಡಿಸಿರಷ್ಟು 20/2. ಇಲ್ಲಿ ಕಟ್ತಾ ಹೋಗ್ತದ, 2 1 2 10 20. ಆಪ್ಷನ್ ಯಾವುದು, ಎ ಆಗ್ತದ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳ, 2ನೇ ಲೆಕ್ಕ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 3 ಈ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳ್ತಾ ಇದ್ದಾರೆ. ಅಂದ್ರ ಶೂನ್ಯತೆ ಅಂದ್ರೆ ಏನ್ ಅರ್ಥ ಅಂದ್ರ, ಈ ಎಕ್ಸ್ ಜಾಗದಾಗ ಈ ಕೆಳಗಿನ ಯಾವ ಆಪ್ಷನ್ಗಳ ವ್ಯಾಲ್ಯೂಗಳನ್ನ ಹಾಕಿದ್ರ ಆನ್ಸರ್ ಬರ್ತದ ಅಂತ, ಆನ್ಸರ್ 0 ಬರ್ತದ ಅಂತ ಕೇಳತ್ತಾರ. ಇಲ್ಲಿ ನೋಡ್ರಿ, ಈ ರೀತಿ ಬಿಡಿಸ್ಬೇಕಾಗಿತ್ತು ಅಂದ್ರ, ಶೂನ್ಯತೆಗಳು ಬಿಡಿಸ್ಬೇಕಾಗಿತ್ತಂದ್ರ ಮೊದಲ ಈ ಬಹುಪದೋಕ್ತಿಯನ್ನು ಬರ್ಕೋರಿ. ಏನದು ಬಹುಪದೋಕ್ತಿ, x² - 3 ಇಸ್ ಈಕ್ವಲ್ ಟು 0 ಮಾಡ್ಕೋರಿ. ಈಗ ನೋಡ್ರಿ, ನಿಮಗೆ ಎಕ್ಸ್ ಬೆಲೆ ಬೇಕಾಗ್ಯದ, -3 ಈ ಕಡೆ ಇದ್ದದ್ದು ಆ ಕಡೆ ಹೋದ್ರೆ ಏನಾಗ್ತದ, ವೆರಿ ಗುಡ್, +3 ಆಗ್ತದ. ನೋಡ್ರಿ, x² ಇಸ್ ಈಕ್ವಲ್ ಟು -3 ಇದ್ದದ್ದು ಆ ಸೈಡ್ ಹೋದ್ರೆ ಏನಾಗ್ತದ, +3 ಆಗ್ತದ. ನೆಕ್ಸ್ಟ್ ನೋಡ್ರಿ, ನಿಮಗೆ ಎಕ್ಸ್ ಬೇಕಾಗ್ಯದ, ಹಂಗಿತ್ತಂದ್ರೆ ಸ್ಕ್ವೇರ್ ಇದ್ದದ್ದು ಆ ಸೈಡ್ ಹೋದ್ರೆ ಏನಾಗ್ತದ, ರೂಟ್ ಆಗ್ತದ. ಅದಕ್ಕೆ x ಇಸ್ ಈಕ್ವಲ್ ಟು √3. ಇಲ್ಲಿ ರೂಟ್ನಾಗ ಇತ್ತಂದ್ರೆ ಯಾವಾಗಲೂ ಅದು ಪ್ಲಸ್ ಆರ್ ಮೈನಸ್, ಅಂದ್ರೆ ಒಂದು ಪ್ಲಸ್ ರೂಟರ್ ಆಗಿರ್ಬೋದು, ಇಲ್ಲ ಮೈನಸ್ ರೂಟರ್ ಆಗಿರ್ಬೋದು. ಇದನ್ನು ಹೆಂಗ್ ಬರಿಬೋದು ನಾವು, √3 ಅಂದ್ರೆ ಪ್ಲಸ್ ರೂಟ್ ಅಂದ್ರೂ ಒಂದೇ, √3 ಅಂದ್ರೂ ಒಂದೇ, -√3. ಆಪ್ಷನ್ ಯಾವುದು, ಬಿ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, 3ನೇ ಲೆಕ್ಕ, tan A ಇಂಟು, ಇಲ್ಲಿ ಪಾಯಿಂಟ್ ಅಲ್ಲ, ಇದು ನೆನ್ಪಿಟ್ಟುಕೋರಿ, ಇದು ಪಾಯಿಂಟ್ ಕೊಟ್ಟಿದ್ರೆ ಇದು ಇಂಟು ಅಂತ ಅರ್ಥ. tan A ಇಂಟು cot A ಮೈನಸ್ cos A ಇಂಟು sec A ಯ ಬೆಲೆ ಎಷ್ಟು ಅಂತ ಕೇಳತ್ತಾರ. ಇದು ನಿಮಗೆ ಬಿಡಿಸಕ್ಕೆ ಬರ್ಬೇಕಾಗಿತ್ತಂದ್ರ ತ್ರಿಕೋನಮಿತಿಯ ಕೆಲವೊಂದು ಸೂತ್ರಗಳು ನಿಮಗೆ ಬರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಏನು ಬರೀತೀರಿ, tan A ಬರೀತೀರಿ, ಇಂಟು ಬರೀತೀರಿ. cot A ಅಂದ್ರೆ ಏನು ಬರಿಬೋದು ನಾವು, 1/tan A ಅಂತ ಬರಿಬೋದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮೈನಸ್ಗೆ ಮೈನಸ್, ಕಾಸ್ ಎಗೆ ಕಾಸ್ ಎ, ಇಂಟು sec A ಅಂದ್ರೆ ಏನು ಬರಿಬೋದು, 1/cos A. ಈಗ ನೋಡ್ರಿ, ಇಲ್ಲಿಯೂ tan A ಹೋಯ್ತು, ಇಲ್ಲಿಯೂ tan A ಹೋಯ್ತು, ನೆಕ್ಸ್ಟ್ ಇಲ್ಲಿನೂ cos A ಹೋಯ್ತು, ಇಲ್ಲಿನೂ cos A ಹೋಯ್ತು. ಏನು ಉಳಿತು, ಇಲ್ಲಿ 1 ಉಳಿತು, ಮೈನಸ್ಗೆ ಮೈನಸ್, ಇಲ್ಲಿನ ಏನು ಉಳಿತು, 1. 1ರ 1 ಹೋದ್ರಷ್ಟು 0. ಮುಂದಿನ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x + 3 ಯ ಶೂನ್ಯತೆಯು ಅಗಳನೆ ಇಲ್ಲಿ ಕಂಡುಹಿಡಿದು. ನಾವು ಶೂನ್ಯತೆ ಅಂದ್ರೆ ಎದಕ್ಕೆ ಮಾಡ್ಕೋಬೇಕು, ನಾವು 0ಕ್ಕೆ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಏನು ಕೊಟ್ಟಾರ ಬಹುಪದೋಕ್ತಿ, 5x + 3 ಇಸ್ ಈಕ್ವಲ್ ಟು 0 ಅಂತ ಬರ್ಕೋರಿ. ನಿಮಗೇನು ಬೇಕಾಗ್ಯದ, ಎಕ್ಸ್ ಬೇಕಾಗ್ಯದ. ಅದಕ್ಕೆ ನಾ ಏನು ಮಾಡ್ತೀನಿ, +3 ಆ ಸೈಡ್ ಹೋಗ್ತೀನಿ, ಏನಾಗ್ತದಲ್ಲಿ -3 ಆಗ್ತದೆ. ಇಲ್ಲಿ ನೋಡ್ರಿ, ಹೆಂಗೆ ಬರಿತೀನಿ, 5x ಇಸ್ ಈಕ್ವಲ್ ಟು ಪ್ಲಸ್ ಈ ಸೈಡ್ ಬಂದ್ರೆ ಏನಾಗ್ತದ, -3. ನಿಮಗೇನು ಬೇಕಾಗ್ಯದ, ಎಕ್ಸ್ ಬೇಕಾಗ್ಯದ. ಇಲ್ಲಿ ಯಾವ ಚಿಹ್ನೆ ಇರ್ತದೆ, ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದ. ಎಕ್ಸಿಗೆ ಎಕ್ಸ್ ಇಷ್ಟೇ ಬರೀರಿ, ಇಸ್ ಈಕ್ವಲ್ ಟು -3ಗೆ -3. ಗುಣಾಕಾರ ಇದ್ದದ್ದು ಈ ಸೈಡ್ ಬಂದ್ರೆ ಏನಾಗ್ತದ, ಭಾಗಾಕಾರ ಆಗ್ತದ. 5ಕ್ಕೆ 5. ನೀವು ಏನು ಕನ್ಫ್ಯೂಸ್ ಮಾಡ್ಕೋಬಾರ್ದಂದ್ರ, ಆ ಸೈಡ್ ಯಾವ್ದು ಇರ್ತದಲ್ಲ ಅದು ಅಲ್ಲೇ ಇರಬೇಕು. ನೀವು ಏನು ಕಳಿಸ್ತಿರಲ್ಲ ಅದು ಕೆಳಗೆ ಬರೀಬೇಕು. ಆಪ್ಷನ್ ಯಾವ್ದಾಗ್ತದ ನೋಡ್ರಿ, ಇಲ್ಲಿ -3/5 ಆಪ್ಷನ್ ಎ ಆಗ್ತದ. ನೀವು ಒಂದು ವೇಳೆ
ಮೊದಲು 5 ಬರೋದು ಆಮೇಲೆ 3 ಬರೋದು ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡ್ಸೋ ಸಲಿಂದ ನೋಡ್ರಿ ಇಲ್ಲಿ ಆಪ್ಷನ್ ಏನು ಕೊಟ್ಟಾರ -5/3 ಕೊಟ್ಟಿರ್ತಾರ. ಅದಕ್ಕೆ ನೀವು ಕನ್ಫ್ಯೂಸ್ ಆಗ್ಲಕ್ಕ ಹೋಗ್ಬಾಡ್ರಿ. ಇಲ್ಲಿ 5ನೇ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ, ಬಹುಲಕ = 13, ಸರಾಸರಿ = 10 ಆದರೆ ಮಧ್ಯಾಂಕ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಅಂದ್ರ ಈ ಕ್ವಶನ್ ಎಲ್ಲಿ ಕೇಳ್ಯಾರ ಅಂದ್ರ ಬಹುಲಕ, ಸರಾಸರಿ ಮತ್ತು ಮಧ್ಯಾಂಕಕ್ಕಿರುವ ಸಂಬಂಧದ ಬಗ್ಗೆ ಕೇಳ್ಯಾರ. ನಿಮಗೆ ಗೊತ್ತದ ಏನದ ಸಂಬಂಧ? 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ ಅಂತ ಸೂತ್ರ ಅದೊಂದು. ಈ ಸೂತ್ರ ಗೊತ್ತಿತ್ತಂದ್ರೆ ಆಯ್ತು, ನೀವು ಇದು ಬಿಡಿಸ್ತೀರಿ. ಇಲ್ಲಿ 3 ಮಧ್ಯಾಂಕ ಅಂದ್ರೆ ಇಲ್ಲಿ ಇಂಟು ಚಿಹ್ನೆ ಇರ್ತದೆ, ಗುಣಾಕಾರ ಚಿಹ್ನೆ ಇರ್ತದ. ಇಲ್ಲಿ 2 ಸರಾಸರಿ ಅಂದ್ರೆ 2 ಗುಣಿಲೆ ಸರಾಸರಿ ಇರ್ತದೆ. ಇವುಗಳ ಬೆಲೆಗಳನ್ನ ನಾ ಈ ಫಾರ್ಮುಲಾದೊಳಗೆ ಹಾಕ್ತೀನಿ. ಇಲ್ಲಿ ನೋಡ್ರಿ 3ಕ್ಕೆ 3 ಬರಿತೀನಿ. ಯಾವ ಚಿಹ್ನೆ ಇರ್ತದೆ ಇಲ್ಲಿ? ಇಂಟು. ಮಧ್ಯಾಂಕ ಎಷ್ಟದ? ಮಧ್ಯಾಂಕನೇ ಕಂಡುಹಿಡಿಬೇಕಾಗ್ಯದ, ಅದಕ್ಕೆ ಮಧ್ಯಾಂಕಕ್ಕೆ ಮಧ್ಯಾಂಕ ಅಷ್ಟೇ ಬರಿತೀನಿ. = ಬಹುಲಕ ಎಷ್ಟು ಕೊಟ್ಟಾರ? 13 ಪ್ಲಸ್ 2ಕ್ಕೆ 2 ಬರಿತೀನಿ. ಇಲ್ಲಿ ಯಾವ ಚಿಹ್ನೆ ಇರ್ತದೆ? ಇಲ್ಲಿ ಇಂಟು. ಸರಾಸರಿ ಎಷ್ಟದ? 10. ಈಗ ನೋಡ್ರಿ 3ಕ್ಕೆ 3 ಬರಿತೀನಿ ಇಂಟು. ನಮಗೆ ಮಧ್ಯಾಂಕ ಬೇಕಾಗ್ಯದ, ಮಧ್ಯಾಂಕಕ್ಕೆ ಮಧ್ಯಾಂಕ ಬರಿತೀನಿ. ಇದು ಬಿಡಿಸಿ ಬರ್ದಾಗ ಏನಾಗ್ತದೆ ನೋಡ್ರಿ, 13ಕ್ಕೆ 13 ಬರಿತೀನಿ. ಬೋಡಮಾಸ್ ನಿಯಮ ಪ್ರಕಾರ ಮೊದಲು ಪ್ಲಸ್ ಗುಣಾಕಾರ ಇದ್ರೆ ಮೊದಲು ಗುಣಾಕಾರ ಮಾಡ್ಬೇಕು. ಇಲ್ಲಿ ಪ್ಲಸ್ಸಿಗೆ ಪ್ಲಸ್ ಇಡ್ರಿ. 2 ಹತ್ತಲೆ ಎಷ್ಟು? 20. ನೆಕ್ಸ್ಟ್ ನೋಡ್ರಿ 3ಕ್ಕೆ 3 ಇಂಟು ಮಧ್ಯಾಂಕಕ್ಕೆ ಮಧ್ಯಾಂಕ ಬರಿತೀರಿ. ನೆಕ್ಸ್ಟ್ ನೋಡ್ರಿ 13ಕ್ಕೆ 20 ಕೂಡಿಸಿದ್ರೆ ಎಷ್ಟು? 33. ನಮಗೇನು ಬೇಕಾಗ್ಯದ? ಅಲ್ಲಿ ಮಧ್ಯಾಂಕ ಬೇಕಾಗ್ಯದ. ಗುಣಿಲೆ 3 ಅದ. ಗುಣಿಲೆ 3 ಈ ಸೈಡ್ ಬಂದ್ರೆ ಏನಾಗ್ತದ? ವೆರಿ ಗುಡ್, ಬಾಗಿಲೆ 3 ಆಗ್ತದ. ನೋಡ್ರಿ ಮಧ್ಯಾಂಕ = 33/3. ಇಲ್ಲಿ ಕಟ್ತಾ ಬಿಡ್ರಿ. 3 ಒಂದ್ಲೆ, ಇಲ್ಲಿ 3 ಒಂದ್ಲೆ, 3 ಒಂದ್ಲೆ ಎಷ್ಟು ಬಂತು? 11 ಬಂತು. ಮಧ್ಯಾಂಕ ಎಷ್ಟು? 11. ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ ಏನು ಕೊಟ್ಟಾರ? an = 2n - 1 ಆದರೆ ಅದರ 4ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಅಂದ್ರೆ 4ನೇ ಪದ ಅಂದ್ರೆ ಏನು? n ಇದ್ದಲ್ಲಿ ಏನು ಹಾಕ್ಬೇಕು? ಇಲ್ಲಿ 4 ಹಾಕಿ ಬಿಡಿಸ್ಬೇಕು ಅಷ್ಟೇ. ಆಪ್ಷನ್ಗಳು ನೋಡ್ರಿ, ಎ ಏನದ? -7 ಅದ. ಆಪ್ಷನ್ ಬಿ 7 ಅದ. ಆಪ್ಷನ್ ಸಿ 5 ಅದ. ಆಪ್ಷನ್ ಡಿ ಏನದ? 6 ಅದ. ನಾ ಏನು ಮಾಡ್ತೀನಿ? ಈ ಎನ್ನನೇ ಪದದ ಒಳಗೆ n ಬೆಲೆಯನ್ನು ಹಾಕ್ತೀನಿ. ಎನ್ನನೇ ಪದ ಏನದ? an = 2n - 1 ಅದ. 4ನೇ ಪದ ಕೇಳ್ಯಾರ, ಅದಕ್ಕೆ ನಾ ಏನು ಮಾಡ್ತೀನಿ? n ಇದ್ದಲ್ಲಿ ಏನು ಹಾಕ್ತೀನಿ? 4 ಹಾಕ್ತೀನಿ. ಅಂದ್ರೆ 4ನೇ ಪದ ಅಂದ್ರೆ a4 = 2 ಇಂಟು n ಅಂದ್ರೆ ಎಷ್ಟದ? 4 - 1. 4 2 ಎಷ್ಟು? 8 - 1 ಎಷ್ಟು ಬರ್ತದ? 7 ಬರ್ತದ. ಆಪ್ಷನ್ ಯಾವುದು? ಆಪ್ಷನ್ ಬಿ. ಈಗ ಮುಂದಿನ ಪ್ರಶ್ನೆ ನೋಡ್ರಿ, ಮೂಲ ಬಿಂದುವಿನಿಂದ -3, -4 ಬಿಂದುವಿಗೆ ಇರುವ ದೂರ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಮೂಲ ಬಿಂದುವಿನಿಂದ ದೂರ ಕಂಡುಹಿಡಿಬೇಕಾಗಿತ್ತಂದ್ರೆ ಸೂತ್ರ ಏನದ? d = √x² + y² ಅಂತ ನಿಮ್ಗೆಲ್ಲರಿಗೆ ಗೊತ್ತದ ಸೂತ್ರ. ನೋಡ್ರಿ ಇದು x, ಇದು y. ಈ x y ಬೆಲೆಗಳನ್ನ ಈ ಫಾರ್ಮುಲಾದಾಗ ಹಾಕ್ರಿ. ಏನು ಬರ್ತದ? √x ಅಂದ್ರೆ ಎಷ್ಟು? -3² ಪ್ಲಸ್ y ಅಂದ್ರೆ ಎಷ್ಟು? -4². ಇಲ್ಲಿ ನೋಡ್ರಿ ಬಿಡಿಸ್ರಿ. ಅದು -3 ಇಂಟು -3 ಏನಾಗ್ತದ? -3² ಅಂದ್ರೇನು? ಅದ್ರ ವರ್ಗ ಸಂಖ್ಯೆ 3 3 ಎಷ್ಟು? 9 ಪ್ಲಸ್ಸಿಗೆ ಪ್ಲಸ್ -4 ಇಂಟು -4 ಏನಾಗ್ತದ? 16 = ಎಷ್ಟು ಬಂತು? ಇವೆರಡು ಕೂಡಿಸಿರ √25 ಬಂತು. √25 ಅಂದ್ರೆ ಎಷ್ಟು? ಅಂದ್ರೆ √25 ವರ್ಗ ಸಂಖ್ಯೆ ಎಷ್ಟು? ವರ್ಗಮೂಲ 5 ಮಾನಗಳು. ಇಲ್ಲಿ 8ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, 3x + 2ky = 2 ಮತ್ತು 2x + 5y + 1 = 0. ಈ ವರ್ಗ ಸಮೀಕರಣದ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ k ಯ ಬೆಲೆಯು ಅಂತ ಕೇಳ್ಯಾರ. ನಿಮಗೆ ಈ ಆನ್ಸರ್ ಬರಬೇಕಾಗಿತ್ತಂದ್ರೆ ಮೊದಲ
ಎರಡೂ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಅನುಪಾತಗಳು ಗೊತ್ತಿರಬೇಕು. ನೋಡ್ರಿ, ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಅನುಪಾತಗಳು ಏನಿರ್ತಾವ ನೋಡ್ರಿ, ಏನಿರ್ತದ A1/A2 B1/B2 C1/C2 ಇರ್ತದ. ಈಗ ನೋಡ್ರಿ, ಇದ್ರ ಪ್ರಕಾರ ನೀವು ABC ಬೆಲೆಗಳನ್ನ ಬರ್ಕೋರಿ. ಎ ಅಂದ್ರೆ ಏನದ 3 ಅದ. ಎ ಅಂದ್ರೆ ಎಕ್ಸ್ ನ ಸಹಗುಣಕ ಇರ್ತದ. ಸಾರಿ, A1 ಅಂದ್ರೆ 3 ಅದ. ನೆಕ್ಸ್ಟ್ A2 ಅಂದ್ರೆ ಎಷ್ಟದ ನೆನಪಿಟ್ಟುಕೋರಿ. A2 ಅಂದ್ರೆ ಇಲ್ಲಿ ಅದ, ಅಂದ್ರೆ 2 ಅದ. ನೆಕ್ಸ್ಟ್ B1 ಎಷ್ಟದ 2K ಆಗ್ತದ, ಅಂದ್ರೆ ವಾಯು ಬಾಜು ಏನು ಬರ್ತಲ್ಲ ಅದು ಬರೀಬೇಕು 2K. ನೆಕ್ಸ್ಟ್ B2 ಅಂದ್ರೆ ಏನಂತ ನೋಡ್ರಿ, ಇಲ್ಲಿ ಎಷ್ಟದ, ಇಲ್ಲಿ 5 ಅದ. ಈ ಬೆಲೆಗಳನ್ನ ಏನ್ ಮಾಡ್ತೀನಿ, ಈ ಒಂದು ಅನುಪಾತಗಳ ಒಳಗ ಹಾಕ್ತೇನೆ. ಇಲ್ಲಿ ನೋಡ್ರಿ, A1 ಅಂದ್ರೆ ಎಷ್ಟದ 3 / A2 ಅಂದ್ರೆ ಎಷ್ಟದ 2 = B1 ಅಂದ್ರೆ ಎಷ್ಟದ 2K / B2 ಅಂದ್ರೆ ಎಷ್ಟದ 5 ಅದ. ನಿಮಗೇನ್ ಬೇಕಾಗ್ಯದ, K ಬೇಕಾಗ್ಯದ. K ಬೇಕಾಗಿತ್ತಂದ್ರ ನೀವ್ ಏನ್ ಮಾಡ್ತೀರಿ, ಒರೆ ಗುಣಾಕಾರ ಮಾಡ್ತೀರಿ. ಅಂದ್ರೆ 5 3 ಎಷ್ಟು 15 = 2 ಎಷ್ಟು 4K. ನಿಮಗೆ K ಬೇಕಾಗ್ಯದ. K ಇಲ್ಲೇ ಇಡ್ರಿ. ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ, ಭಾಗಾಕಾರ ಆಗ್ತದ. ಇಲ್ಲಿ ನೋಡ್ರಿ, 15ಕ್ಕೆ 15 ಬರಿತೀರಿ. ಗುಣಾಕಾರದ 4 ಇಲ್ಲಿ ಬಂದ್ರೆ ಏನಾಗ್ತದ, ಭಾಗಿಲೆ 4 K ಆಗ್ತದ. ಅಂದ್ರೆ K ಬೆಲೆ ಎಷ್ಟು ನೋಡ್ರಿ, ಆಪ್ಷನ್ ಯಾವುದು ಸಿ ಆಗ್ತದ. ಈ ರೀತಿ ಪ್ರಶ್ನೆಗಳನ್ನು ಕೊಟ್ಟಾಗ ನೀವು ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ಅನುಪಾತಗಳನ್ನು ಬರೆದು ಆ ಅನುಪಾತಗಳಲ್ಲಿ ಈ ಬೆಲೆಗಳನ್ನು ಹಾಕಿ ಬಿಡಿಸ್ಬೇಕು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆ ನೋಡ್ರಿ. ಇವುಗಳಲ್ಲಿ ವರ್ಗ ಸಮೀಕರಣವು ಅಂದ್ರೆ 4 ಆಪ್ಷನ್ಗಳನ್ನು ಕೊಟ್ಟಾರ. ಈ 4 ಆಪ್ಷನ್ ಒಳಗ ಯಾವ್ದು ವರ್ಗ ಸಮೀಕರಣ ಅಂತ ಕೇಳ್ಯಾರ. ಇದು ಪ್ರಶ್ನೆಯನ್ನ ಬಿಡಿಸೋಕ್ಕಿಂತ ಮುಂಚೆ ನಿಮಗೆ ಏನು ಗೊತ್ತಿರ್ಬೇಕಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಗೊತ್ತಿರಬೇಕು. ಏನದು ವರ್ಗ ಸಮೀಕರಣದ ಆದರ್ಶ ರೂಪ? ax² + bx + c = 0 ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತದ. ನಾ ಏನು ಮಾಡ್ತೀನಿ, ಎಲಿಮಿನೇಷನ್ ಮೆಥಡ್ ಪ್ರಕಾರ ಈ ಒಂದೊಂದು ಆಪ್ಷನ್ಗಳನ್ನು ಏನು ಮಾಡ್ಕೊಂತ ಹೋಗ್ತೀನಿ, ಚೆಕ್ ಮಾಡ್ಕೊಂತ ಹೋಗ್ತೀನಿ. ಇಲ್ಲಿ ನೋಡ್ರಿ, ಎ ಆಪ್ಷನ್ ನೋಡ್ರಿ, ಇದು ಆಗೋದೇ ಇಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಏನು ಬೇಕಾಗ್ಯದ, ಎಕ್ಸ್ ಮ್ಯಾಗ ಘಾತ ಎಷ್ಟು ಬರಬೇಕು, 2 ಬರಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬಿ ನೋಡ್ರಿ, x × x + 1 = 0 ಅಂತ ಅದ. ಇದು ಬಿಡಿಸಿ ಬರೆದಾಗ, ಬ್ರಾಕೆಟ್ ಅನ್ನು ಬಿಡಿಸಿ ಬರೆದಾಗ ಏನಾಗ್ತದೆ, x × x ಏನಾಗ್ತದೆ, x² + x × 1 ಏನಾಗ್ತದೆ, x = 0ಕ್ಕೆ 0. ನೋಡ್ರಿ, ಇಲ್ಲಿ x² ಬಂತು, x ಬಂತು. ಇಲ್ಲಿ ಸಿ ಜಾಗಕ್ಕೆ ಏನಾರ ಬಂದರೂ ನಡೀತದ, ಬಿಟ್ಟರು ನಡೀತದ. ಆಪ್ಷನ್ ಏನಾಗ್ತದ, ಬಿ ಆಗ್ತದ. ಬರೀ ಇದು ಒಂದೇ ನೋಡೋಕೆ ಹೋಗ್ಬೇಡ್ರಿ, ಇದನ್ನು ಚೆಕ್ ಮಾಡ್ರಿ. ಇಲ್ಲಿ ಗುಣಿಸಿ ಬರೆದಾಗ ಏನಾಗ್ತದೆ, x × x² ಏನಾಗ್ತದೆ, x³ ಆಗಿಬಿಡ್ತದೆ. ಅದ್ರ ಸಲಿಂದ ಈ ಆಪ್ಷನ್ನು ಆಗೋದಿಲ್ಲ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಭಾಳ ಜನ ಇಲ್ಲಿ ತಪ್ಪು ಮಾಡೋ ಸಂಭವ ಇರ್ತದೆ. ಎಲ್ಲರೂ ಇಲ್ಲಿ ಹಾಕ್ಬಿಡ್ತೀರಿ ನೀವು ಆಪ್ಷನ್. ಇಲ್ಲಿ ನೋಡ್ರಿ, x × x ಏನಾಗ್ತದೆ, x² ಆಗ್ತದ. ಪ್ಲಸ್ ಎಕ್ಸಿಗೆ x = x² ಆಗ್ತದ. ಪ್ಲಸ್ x² ಈ ಕಡೆ ಬಂದ್ರೆ ಏನಾಗ್ತದ, -x² ಆಗಿ ಏನಾಗಿಬಿಡ್ತದೆ, 0 ಆಗಿಬಿಡ್ತದೆ. x² ಹೋಗಿ ಉಳಿದಿದ್ದೇನು ಉಳಿತದೆ, x ಉಳಿತದ. ಇದು ವರ್ಗ ಸಮೀಕರಣದ ರೂಪ ಆಗೋದಿಲ್ಲ. ಅದರ ಸಲಿಂದ ಆಪ್ಷನ್ ಯಾವುದು, ಬಿ. ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿಯ ಮೊದಲನೇ ಪದ m. ಅಂದ್ರೆ ಏನ್ ಹೇಳತ್ತಾರ, ಮೊದಲನೇ ಪದ ಅಂದ್ರೆ ಏನು, a = m. ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಕಾಮನ್ ಡಿಫರೆನ್ಸ್ d = ಎಷ್ಟದ, 3 ಆದರೆ ಶ್ರೇಣಿಯ 10ನೇ ಪದ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಶ್ರೇಣಿಯ 10ನೇ ಪದ ಅಂದ್ರೆ ಏನು ಬರೀತೀರಿ, a10 = ಅಂತ ಬರೀತಾರೆ. a10 ಅಂದ್ರೆ ಏನಂತ ಬರಿಬಹುದು, ಆದರ್ಶ ರೂಪದಾಗ a + 9d ಅಂತ ಬರಿಬಹುದು. ನಿಮ್ಗೆ ಆಲ್ರೆಡಿ ಗೊತ್ತೇ ಅದ. a ಅಂದ್ರೆ ಏನದ, m ಅದ. d ಅಂದ್ರೆ ಏನದ, 3 ಅದ. ನಾ ಏನು ಮಾಡ್ತೀನಿ, a ಇದ್ದಲ್ಲಿ m ಹಾಕ್ತೀನಿ, ಪ್ಲಸ್ 9ಗೆ 9 ಹಾಕ್ತೀನಿ. ಇಲ್ಲಿ ಯಾವ ಚಿಹ್ನೆ ಇರ್ತಿಲ್ಲಿ, ಗುಣಾಕಾರ. d ಅಂದ್ರೆ ಎಷ್ಟು, 3.
ಈಸ್ ಈಕ್ವಲ್ ಟು ಎಮ್ ಪ್ಲಸ್ 9 3 27 ಅಂದ್ರೆ 10ನೇ ಪದ ಏನು ಬಂತು? ಎಮ್ ಪ್ಲಸ್ 27 ಬಂತು. ವಿದ್ಯಾರ್ಥಿಗಳೇ, ಇದೇ ಸರಣಿಯ ಪಾರ್ಟ್ 2 ಅಂತಕ್ಕಂಥ ವಿಡಿಯೋವನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ, ಅಲ್ಲಿ ಹೋಗಿ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.